ಕಲಬುರಗಿಯಲ್ಲಿ ನಡೆಯಲಿರುವ ಶ್ರೀರಾಮನವಮಿ ಅಂಗವಾಗಿ 11ನೇ ವರ್ಷದ ಉತ್ಸವವಂತೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾರ್ಚ್ 26ರಂದು ಶ್ರೀರಾಮನವಮಿ ಉತ್ಸವದ ಹಿನ್ನೆಲೆಯಲ್ಲಿ ಬೃಹತ್ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಚಿನ್ ಕಡಗಂಜಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಉತ್ಸವ ಸಮಿತಿಗೆ ಯಾವೊಬ್ಬ ಅಧ್ಯಕ್ಷರು ಇರುವುದಿಲ್ಲ. ಜಿಲ್ಲೆಯ ಸಮಸ್ತ ಮಠಾಧೀಶರ ನೇತೃತ್ವದಲ್ಲಿ ಹಾಗೂ ಎಲ್ಲ ಹಿಂದೂ ಬಾಂಧವರ ನೇತೃತ್ವದಲ್ಲಿ ಈ ಉತ್ಸವ ನಡೆಯುತ್ತಿದೆ. ಇದು ಯಾವುದೇ ಪಕ್ಷ, ವ್ಯಕ್ತಿ ಅಥವಾ ಸಂಘಟನೆಗೆ ಸೀಮಿತವಾಗಿಲ್ಲ. ಇದು ಸಂಪೂರ್ಣವಾಗಿ ಒಂದು ತಂಡದ ಕೆಲಸವಾಗಿದೆ ಎಂದರು. ಇನ್ನು ಮಾರ್ಚ್ 26ರಂದು ರಾಮನವಮಿ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದ ರಾಮತೀರ್ಥದಿಂದ ಜಗತ್ ವೃತ್ತದವರೆಗೆ ಭವ್ಯ ಶೋಭಾಯಾತ್ರೆ ಜರುಗಲಿದೆ ಎಂದರು. ಮಾರ್ಚ್ 26 ಗುರುವಾರದಂದು ಬೆಳಿಗ್ಗೆ 10:30ಕ್ಕೆ ಶ್ರೀ ರಾಮನವಮಿ ಅಂಗವಾಗಿ 11ನೇ ವರ್ಷದ ಶ್ರೀ ರಾಮನವಮಿ ಉತ್ಸವ ಸಮಿತಿ ಕಲಬುರಗಿ ವತಿಯಿಂದ ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ಕಳೆದ 11 ವರ್ಷದಿಂದ ಅತಿ ವಿಜೃಂಭಣೆಯಿಂದ ರಾಮನವಮಿ ಉತ್ಸವ ಸಮಿತಿ ವತಿಯಿಂದ ಒಂದು ರಾಮರ ಭವ್ಯ ಮೂರ್ತಿ ಶೋಭಾಯಾತ್ರೆ ಹಮ್ಮಿಕೊಂಡಿದ್ದು, ಈ ಶೋಭಾಯಾತ್ರೆಯು ಕಲಬುರಗಿಯ ಜಿಲ್ಲೆಯ ಸಮಸ್ತ ಮಠಾಧೀಶರ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಎಲ್ಲ ಹಿಂದೂ ಬಾಂಧವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಾ ಬಂದಿದೆ. ಮುಂದೆಯೂ ಕೂಡ ಅದೇ ರೀತಿ ನಡೆಯುತ್ತದೆ. ಈ ಉತ್ಸವ ಸಮಿತಿ ವಿಶೇಷವಾಗಿ ಹೇಳಬೇಕಂದ್ರೆ ಯಾವುದೇ ರೀತಿ ಅಧ್ಯಕ್ಷರೆಂಬ ಒಂದು ಭಾವ ಇಲ್ಲ. ಎಲ್ಲ ಹಿಂದೂ ಬಾಂಧವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯುತ್ತದೆ. ಈ ರಾಮನವಮಿ ಉತ್ಸವ ಸಮಿತಿಯು ಯಾವುದೇ ಪಕ್ಷ, ಸಂಘಟನೆ, ಯಾವುದೇ ರಾಜಕೀಯ ಪಕ್ಷಕ್ಕೆ ಮತ್ತು ಯಾವುದೇ ವ್ಯಕ್ತಿಗೆ ಸೀಮಿತವಾಗಿರಲಿಲ್ಲ. ಇದು ಎಲ್ಲ ಸಮಸ್ತ ಹಿಂದೂ ಬಾಂಧವರ ಒಂದು ರಾಮನವಮಿ ಉತ್ಸವ ಸಮಿತಿ ಆಗಿದೆ. ಈ ಉತ್ಸವ ಸಮಿತಿ ಅನೇಕ ಜನರ ಸಹಕಾರ ಮತ್ತು ಮಾರ್ಗದರ್ಶನ ನಮ್ಗೆ ಮೊದಲು ಸಿಕ್ಕದ, ಮುಂದೆ ದೊರೆತಾ ಇದೆ. ಹೀಗಾಗಿ ಈ ರಾಮನವಮಿ ಉತ್ಸವ ಸಮಿತಿ ಕೇವಲ ಕಲಬುರಗಿ ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಒಂದು ದೊಡ್ಡ ಪ್ರಮಾಣದ ಶೋಭಾಯಾತ್ರೆ ಆಗಲಿಕ್ಕೆ ಸಹಕಾರ ಯಾರಪ್ಪ ಅಂದ್ರೆ ಕಲಬುರಗಿಯ ಮಹಾಜನತೆ ಸಹಕಾರ ನಡೀತಾ ಬಂದಂತ ನಾವು ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಆಮೇಲೆ ಇದು ನಾವು ರಾಮನವಮಿ ಉತ್ಸವ ಕಳೆದ 2 ವರ್ಷ ಅಂದ್ರೆ 10ನೇ ಮತ್ತು 11 2 ವರ್ಷದಿಂದ ನಾವು ಸಾರ್ವಜನಿಕವಾಗಿ ಎಲ್ಲಿ ಯಾರ ಹತ್ರ ದೇಣಿಗೆ ಸಂಗ್ರಹ ಮಾಡ್ತಿಲ್ಲ. ನಮ್ದು ಸಮಿತಿಗೆ ಸದಸ್ಯರಂತ ಗುರುತಿಸ್ಕೊಂಡಿದ್ವಿ. ಒಂದು 250 ಸದಸ್ಯರ ಗುರುತಿಸ್ಕೊಂಡು ಆ ಸದಸ್ಯರ ಹತ್ರ ನಾವು ದೇಣಿಗೆ ಪಡೆದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಆದ ನಂತರ ನಮ್ದು ಸಮಿತಿಗೆ ಎಷ್ಟು ದೇಣಿಗೆ ಜಮಾ ಆಯಿತು, ಎಷ್ಟು ಖರ್ಚಾಯಿತು, ಜಮಾ ಮತ್ತು ಖರ್ಚು ವಿವರ ಅವರಿಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿಸಿಂದ ಈ ಕಾರ್ಯಕ್ರಮವನ್ನು ಇದು ಮಾಡ್ತೀವಿ, ಸಮಾರೋಪ ಮಾಡ್ತೀವಿ. ಈ ರಾಮನವಮಿ ಉತ್ಸವ ಮಾರ್ಚ್ 26 ಗುರುವಾರ ದಿವಸ ನಮ್ದು ಕಲಬುರಗಿಯ ಶರಣ ಸಂಸ್ಥಾನದ ಪೀಠಾಧಿಪತಿಗಳಾದ ದೊಡ್ಡಪ್ಪ ಅವರಿಂದ ಚಾಲನೆ ಸಿಗ್ತದೆ. ಅದ್ರ ಜೊತೆ ನಮ್ಮ ಕಡಗಂಜಿ ಶ್ರೀಗಳಾಗಿರ್ಬೋದು, ಬಾಳ ಶ್ರೀಗಳಾಗಿರ್ಬೋದು, ಚೌದಾಪುರಿ ಮಠದ ಪರಮೇಶ್ವರ ಪೂಜಾರಾಗಿರ್ಬೋದು, ಮತ್ತೆ ಸ್ಟೇಷನ್ ಬಬ್ಲಾದ್ ಮುತ್ತಿಯವರಾಗಿರ್ಬೋದು, ನಮ್ಮ ಕಲಬುರಗಿ ಜಿಲ್ಲೆಯ ಸುತ್ತಮುತ್ತ ಎಲ್ಲ ಮಠಾಧೀಶರು, ಅವರು ನಡೆದ ಎಲ್ಲ ಮಠಾಧೀಶರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಾರೆ. ಅವ್ರ ಮುಖಾಂತರ ಚಾಲನೆ ಸಿಕ್ಕಿರ್ತದೆ. ಅದೇ ರೀತಿ ನಮ್ಮ ಜಿಲ್ಲೆಯ ಎಲ್ಲ ರಾಜಕೀಯ ಧುರೀಣರು, ಯಾವುದೇ ಒಂದು ಪಕ್ಷ ಅಲ್ಲ, ಎಲ್ಲ ಪಕ್ಷದ ರಾಜಕೀಯ ನಾಯಕರು, ಶಾಸಕರು ಆಗಿರ್ಬೋದು, ಮಂತ್ರಿಗಳು, ಈಗಾಗಲೇ ನಾವೆಲ್ಲ ನಮ್ದು ಶರಣ್ ಪ್ರಕಾಶ್ ಅವರಾಗಿರ್ಬೋದು, ಬಿ.ಜಿ. ಪಾಟೀಲ್ ಅವರಾಗಿರ್ಬೋದು, ಅಲ್ಲಪ್ರಭು ಆಗಿರ್ಬೋದು, ಎಲ್ಲ ರಾಜಕೀಯ ಮುಖಂಡರಿಗೆ ನಾವು ಆಹ್ವಾನ ಕೊಟ್ಟಿದ್ವಿ. ಎಲ್ಲರೂ ಬರ್ತೀವಿ ಅಂತ ಹೇಳಿದ್ದಾರೆ. ಪ್ರತಿ ವರ್ಷ ಇದೇ ರೀತಿ ಇರ್ತದೆ, ಇದೇ ರೀತಿ ನಡೀತಾ ಬಂದಿರ್ತದೆ. ಆಮೇಲೆ ನಮ್ದು ಈ ರಾಮನವಮಿ ಉತ್ಸವ ಸಮಿತಿ ಮೆರವಣಿಗೆ ರಾಮತೀರ್ಥದಿಂದ ಪ್ರಾರಂಭವಾಗಿ ಚೆಕ್ ಪೋಸ್ಟ್ ಅಲ್ಲಿ ಪೂಜಾ ಪ್ರಾರಂಭ ಮಾಡಿ ಖಾದಿ ಚೌಕ್ ಮತ್ತೆ ಶಾಬಜಾರ್ ನಾಕ, ಸೂಪರ್ ಮಾರ್ಕೆಟ್, ಜನತಾ ಬಜಾರ್ ಮಾರ್ಗವಾಗಿ ಜಗತ್ತರಲ್ಲಿ ಸಾಯಂಕಾಲ 6 ಗಂಟೆವರೆಗೂ ಇದು ಉತ್ಸವ ಸಮಿತಿ ಮೆರವಣಿಗೆ ಇರ್ತದೆ. ಈ ಉತ್ಸವ ಸಮಿತಿಯಲ್ಲಿ ನಾವು ಒಂದು ವಿಶೇಷ ವಾದ್ಯಗಳು, ನಮ್ದು ಒಂದು DJ ಆಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಹಲಿಗೆ ಆಗಿರ್ಬೋದು, ಡೊಳ್ಳು ಆಗಿರ್ಬೋದು, ಅನೇಕ ರೀತಿಯ ಒಂದು ಎಲ್ಲ ವಾದ್ಯಗಳು ನಮಗೆ ಮೆರವಣಿಗೆಯಲ್ಲಿ ಇರ್ತದೆ. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ,
ಸ್ಪೈನ್ ಸರ್ಜರೀಸ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345.